ಮೆಕ್ ಗಫಿನ್ ಅಂದ್ರೆ ಏನಂತ ಆಲ್ಫ್ರೆಡ್ ಹಿಟ್ಸ್ಕಾಕ್ ಅವ್ರು ಹೇಳ್ತಾರೆ. ನಿಮ್ಮ ಮೂವಿಯ ಹೀರೋ ಅಥವಾ ಬೇರೆ ಯಾವುದೇ ಕ್ಯಾರೆಕ್ಟರ್ ಇರ್ಬೋದು, ಅವರು ಒಂದು ವಸ್ತು ಅಥವಾ ಒಂದು ವಿಷಯ ಅದನ್ನ ಪಡ್ಕೊಬೇಕು ಅಂತ ಅದರ ಹಿಂದೆ ಹೋಗ್ತಾರೆ. ಆದ್ರೆ ಅದು ಸಿನಿಮಾ ಎಂಡ್ ಬರೋಷ್ಟ್ರಲ್ಲಿ ಆ ವಿಷಯ ಅಥವಾ ವಸ್ತು ಅಷ್ಟು ಇಂಪಾರ್ಟೆಂಟ್ ಆಗೂ ಇರಲ್ಲ, ಅಷ್ಟು ಸಿಗ್ನಿಫಿಷಿಯಂಟ್ ಆಗೂ ಇರಲ್ಲ. ಯಾಕಂದ್ರೆ ಸಿನಿಮಾದ ಮೇನ್ ಪ್ಲಾಟೇ ಬೇರೆ ಇರುತ್ತೆ. ಎಕ್ಸಾಂಪಲ್, ಟೈಟಾನಿಕ್ ಮೂವಿಲಿ ಒಂದು ರಿಸರ್ಚ್ ಮಾಡೋ ಟೀಮ್ ಬಂದಿರ್ತಾರೆ ಸಮುದ್ರಕ್ಕೆ. ಆ ಟೈಟಾನಿಕ್ ಶಿಪ್ ಹತ್ರ ಅಲ್ಲಿ ಒಂದು ಕಳ್ದೋಗಿರೋ ಡೈಮಂಡ್ ಲಾಕೆಟ್ ನ ಹುಡ್ಕಕ್ಕೆ, ಅದೇನಾದ್ರೂ ಸಿಕ್ಕಿದ್ರೆ ತುಂಬಾ ಬೆಲೆ ಬೀಳುತ್ತೆ ಅಂತ ಅದನ್ನ ಹುಡ್ಕಕ್ಕೆ ಬಂದಿರ್ತಾರೆ. ಅದೇ ಟೈಮ್ಗೆ ಒಂದ್ ಅಜ್ಜಿ ಕತೆ ಹೇಳಕ್ಕೆ ಬರ್ತಾರೆ. ಆದ್ರೆ ನಾವು ಫಿಲ್ಮ್ ಎಂಡ್ ಅಷ್ಟರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿರೋದು ಆ ಜಾಕ್ ಮತ್ತೆ ರೋಸ್ ಲವ್ ಸ್ಟೋರಿಗೇನೆ. ನಾವು ಆ ಜಾಕ್ ಮತ್ತೆ ರೋಸ್ ಸ್ಟೋರಿಗೇನೆ ಕನೆಕ್ಟ್ ಆಗಿದ್ದೀವಿ. ಈಗ ಆ ಲಾಕೆಟ್ ಏನಿದೆ ಅದು ನಮ್ಗೆ ಬೇಡದಿರೋದು, ಅದು ಈಗ ಅನ್ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲ್, ಉಳಿದವರು ಕಂಡಂತೆ ಮೂವಿಲಿ ಬಾಲ ಮೀನ್ ಹಿಡಿಯಕ್ ಹೋದಾಗ ಅವ್ನಿಗೆ ಒಂದು ಮರದ ದಿಣ್ಣೆ ಸಿಗುತ್ತೆ. ಆ ಮರದ ದಿಣ್ಣೆನ ಹೊಡೆದಾಕ್ದಾಗ ಅವ್ನಿಗೆ ತುಂಬಾ ಬೆಲೆ ಬಾಳೋ ಒಂದು ವಸ್ತು ಸಿಗುತ್ತೆ. ಇದು ಸಿನಿಮಾಗೆ ಒರಿಜಿನ್ ತರ ಅಥವಾ ಸಿನಿಮಾದ ಫಸ್ಟ್ ಡಾಟೆ ಇದಾಗಿರುತ್ತೆ. ಆ ವಸ್ತು ಏನು ಅಂತ ನಾವು ಅದಕ್ಕೆ ಅಷ್ಟು ಮಹತ್ವ ಏನ್ ಕೊಡಲ್ಲ. ಈ ಕ್ಯಾರೆಕ್ಟರ್ಗಳ ಸುತ್ತ ಏನ್ ಕಥೆ ನಡೀತಿದೆ, ನಾವು ಆ ಡ್ರಾಮಾ ಕನೆಕ್ಟ್ ಆಗಿ ಸಿನಿಮಾನ ನೋಡ್ತಾ ಇದೀವಿ. ಇದು ಆಲ್ಫ್ರೆಡ್ ಹಿಟ್ಸ್ಕಾಕ್ ವರ್ಷನ್ ನ ಮೆಕ್ ಗಫಿನ್.